ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವಾಗ ಜೈಲು ಸೇರಿದ್ರೋ ಈಗ ಆರೋಪಿ ದರ್ಶನ್ ಆಗಿದ್ದಾರೆ. ಈಗ ದರ್ಶನ್ ಜೈಲಿನಲ್ಲಿ ನಿರಂತರವಾಗಿ ದಿನ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಜಾಮೀನಿಗಾಗಿ ಹಪ್ಪಿಸುವಂತಹ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಹಾಗಾಗಿ ಜಾಮೀನಿಗಾಗಿ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಸುಪ್ರೀಂ ಕೋರ್ಟು ಮೊರೆ ಹೋಗಿದ್ದಂತಹ ದರ್ಶನ್ಗೆ ಈಗ ಜೈಲೇ ಮುಂದುವರಿಯುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋದು ಒಂದು ಕಡೆ ಆದರೆ, ಜೈಲಿನಲ್ಲಿ ತಾವು ಅನುಭವಿಸ್ತಿರುವಂಥ ಕಷ್ಟಗಳನ್ನು ಇಟ್ಕೊಂಡು ಸಲ್ಲಿಸಿದಂತಹ ಅರ್ಜಿಯಲ್ಲಿ ಹಲವು ಗಂಭೀರ ಆರೋಪಗಳನ್ನು ಮಾಡಲಾಗಿತ್ತು. ಈ ಬಗ್ಗೆ ಸುಪ್ರೀಂ ಕೋರ್ಟು ಕಾರಾಗೃಹ ಇಲಾಖೆ ಬಳಿ ವರದಿಯನ್ನು ಕೇಳಿತ್ತು. ಅದಕ್ಕೆ SPP ಸಾಕ್ಷಿ ಸಮೇತ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನಿದೆ ವರದಿಯಲ್ಲಿ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಹೇಗಾದರೂ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ನಿರಂತರವಾದಂತಹ ಸ್ಟ್ರಾಟಜಿಗಳನ್ನು ಮಾಡಿ ಈಗ ಕೊನೆಗೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟು ಕಾರಾಗೃಹ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತೆ ನೋಟಿಸನ್ನು ಕೊಟ್ಟಿತ್ತು. ಏನೆಲ್ಲ ಮಾಡಿದ್ದೀರಾ ನೀವು, ಯಾವ ರೀತಿ ಸೇಫ್ಟಿ ಸೆಕ್ಯೂರಿಟಿ ಮೆಷರ್ಸ್ಗಳನ್ನು ಅನುಸರಿಸ್ತಿರ್ತೀರಾ, ಏನೆಲ್ಲ ಫೆಸಿಲಿಟೀಸ್ಗಳನ್ನ ಕೊಟ್ಟಿದ್ದೀರಾ ಅನ್ನೋದನ್ನು ನಮಗೆ ತಿಳಿಸಿ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ಇದಕ್ಕೆ ಪೂರಕವಾಗಿ ಈಗ ಒಂದು ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಇದರ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗ್ತದೆ ಅನ್ನೋದನ್ನು ನಾವೆಲ್ಲೇ ಗಮನಿಸಬೇಕು. ಹೌದು, ಇತ್ತೀಚೆಗೆ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಅರ್ಜಿಯಲ್ಲಿ ಮಾಡಿದಂಥ ಗಂಭೀರ ಆರೋಪಗಳನ್ನು ಕಾರಾಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ದರ್ಶನ್ಗೆ ಜೈಲಿನಲ್ಲಿ ನೀಡ್ತಾ ಇರುವಂಥ ಸೌಲಭ್ಯಗಳು ಮತ್ತು ದರ್ಶನ್ ಅವರು ಮಾಡಿರುವಂಥ ಆರೋಪ ಒಂದೊಂದಾಗಿಯೇ ವಿವರಣೆಯನ್ನು ಕೂಡ ಕೊಟ್ಟಿದೆ. ವರದಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಸಲ್ಲಿಕೆ ಮಾಡಲಾಗಿದೆ. ಇದು ದರ್ಶನ್ ಜಾಮೀನು ವಿಚಾರವಾಗಿ ಅತ್ಯಂತ ಮಹತ್ವವಾದದ್ದು ಮತ್ತು ಇದು ಒಂದು ವೇಳೆ ಎಲ್ಲಾದರೂ ಕೋರ್ಟು ಇದನ್ನೇ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ ಜಾಮೀನು ಸಿಗೋದು ಕಷ್ಟ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಒಂದಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ ದರ್ಶನ್ ಮತ್ತೆ ಜಾಮೀನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ ಮೊರೆಯನ್ನು ಕೂಡ ಹೋಗಿದ್ದಾರೆ. ಆದರೆ ಜೈಲಿನಲ್ಲಿ ಏನೆಲ್ಲ ಕಷ್ಟಗಳನ್ನು ಎದುರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಅದಕ್ಕೆ ಕಾರಾಗೃಹ ಅಧಿಕಾರಿಗಳು CCTV ಮತ್ತು ಬಾಡಿ ವಾರ್ನ್ ವಿಡಿಯೋ ಸಮೇತ SPP ಮೂಲಕ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ದರ್ಶನ್ ಮಾಡಿರುವಂಥ ಆರೋಪಗಳಲ್ಲಿ ಈಗ ಇವರು ಕೊಟ್ಟಿರುವಂಥ ಸ್ಪಷ್ಟನೆ ಏನು, ದರ್ಶನ್ ಮಾಡಿರುವಂಥ ಆರೋಪಕ್ಕೆ ಜೈಲು ಅಧಿಕಾರಿಗಳು ಕೊಟ್ಟಿರುವಂಥ ಕ್ಲಾರಿಟಿ ಏನು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ದರ್ಶನ್ನು ಪ್ರಮುಖವಾಗಿ ಹೇಳ್ತಾರೆ, ಸಹ ಕೈದಿಗಳಿಂದ ಬೆದರಿಕೆ ಬರ್ತಿದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾರೆ. ಇದು ದರ್ಶನ್ ಮಾಡಿದಂಥ ಆರೋಪಗಳಲ್ಲಿ ಪ್ರಮುಖ ಆಗಿತ್ತು. ಹಾಗೆ ಜೈಲಿನಲ್ಲಿ ನಿಂದನೆ ಮಾಡಲಾಗ್ತಿದೆ, ಪ್ರಚೋದನೆಯನ್ನು ಕೊಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಈ ಎರಡು ಆರೋಪಗಳಿಗೆ ವರದಿ ಸಲ್ಲಿಸಲಾಗಿದೆ. ಅದರಲ್ಲಿ ಜೈಲಿನಲ್ಲಿ ಸಹ ಕೈದಿಗಳ ಜೊತೆಗೆ ದರ್ಶನ್ಗೆ ಸಂಪರ್ಕ ಇರಲಿಲ್ಲ, ಅವರನ್ನು ಪ್ರತ್ಯೇಕ ಸೆಲ್ನಲ್ಲಿ ಇಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ CCTV ಹಾಗೂ ವಿಡಿಯೋ ದೃಶ್ಯಾವಳಿಗಳನ್ನು ವರದಿಯಲ್ಲಿ ಸಲ್ಲಿಸಲಾಗಿದೆ ಅನ್ನುವಂಥ ವಿಚಾರವನ್ನು ಈ ಕಾರಾಗೃಹ ಇಲಾಖೆ ಹೇಳುತ್ತೆ. ಇನ್ನು ನನ್ನ ಬದುಕಿನ ಹಕ್ಕನ್ನೇ ಕಸಿಯಲಾಗಿದೆ ಅಂತ ಹೇಳ್ಬಿಟ್ಟು ದರ್ಶನ್ ಮಾಡಿದಂಥ ಮತ್ತೊಂದು ಗಂಭೀರ ಆರೋಪ. ಇದಕ್ಕೆ ಕಾರಾಗೃಹ ಇಲಾಖೆ ಸುದೀರ್ಘವಾದಂಥ ವರದಿಯನ್ನು ರೆಡಿ ಮಾಡಿ ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಇದೆ. ಜೈಲಿನ ನಿಯಮಾವಳಿಗಳ ಅನುಗುಣವಾಗಿ ದರ್ಶನ್ಗೆ ನೀಡಲಾಗುತ್ತಿರುವಂಥ ಸವಲತ್ತುಗಳ ಬಗ್ಗೆ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಕುಟುಂಬದವರ ಭೇಟಿಗೆ ಸಮಾನ ಅವಕಾಶವನ್ನು ಕೊಟ್ಟಿಲ್ಲ, ಆಹಾರ ಬಟ್ಟೆ ಪಡೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಇತ್ತು. ಅದಕ್ಕೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಜೈಲಿನ ನಿಯಮಾವಳಿಗಳ ತಕ್ಕಂತೆ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ, ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಸವಲತ್ತುಗಳು ಇದೆಯೋ ಅವೆಲ್ಲವನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದು ವಿಚಾರವನ್ನು ಕೂಡ ಇಲ್ಲಿ ಉತ್ತರವಾಗಿ ಕೊಡಲಾಗಿದೆ ಕೋರ್ಟ್ಗೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅನ್ನುವಂಥ ದರ್ಶನ್ ಸಲ್ಲಿಸಿದಂಥ ಆರೋಪ ಪಟ್ಟಿಯಲ್ಲಿ ಮತ್ತೊಂದು ಅಂಶ, ಅದಕ್ಕೆ SPP ಸಲ್ಲಿಸಿದಂಥ ವರದಿಯಲ್ಲಿ ನಿಖರವಾದಂಥ ಉತ್ತರವನ್ನು ಕೊಡಲಾಗಿದೆ. ಕೋವಿಡ್ ವೇಳೆ ಜೈಲಿನಲ್ಲಿ ಪ್ರತ್ಯೇಕವಾದಂಥ ಕ್ವಾರಂಟೈನ್ ಸೆಲ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೀಗ ಆ ವ್ಯವಸ್ಥೆ ಈಗಿಲ್ಲ. ಆಮೇಲೆ ಈಗ ಕ್ವಾರಂಟೈನ್ ಸೆಲ್ನ ಅವಶ್ಯಕತೆ ಇಲ್ಲ. ಹೀಗಾಗಿ ದರ್ಶನ್ ಅವರನ್ನು ಸಾಮಾನ್ಯ ಸೆಲ್ನಲ್ಲಿ ಇಡಲಾಗಿದೆ ಅಂತಲೂ ಕೂಡ ಉತ್ತರ ಕೊಡಲಾಗಿದೆ. ಇನ್ನು ಈ ಎಲ್ಲ ವರದಿಗಳಿಗೆ ದರ್ಶನ್ ಇರುವಂಥ ಸೆಲ್ನ ವಿಡಿಯೋ, CCTV ದೃಶ್ಯಾವಳಿಗಳು ಮತ್ತು ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಈಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಟ್ರಯಲ್ ಬಗ್ಗೆಯೂ ಕೂಡ ವರದಿಯನ್ನು ಕೇಳಿತ್ತು. ಈ ಕುರಿತು ಕೂಡ ವರದಿ ಸಲ್ಲಿಕೆ ಮಾಡಲಾಗಿದೆ. ಈ ಕೇಸ್ಗೆ ಸಂಬಂಧಿಸಿದಂತೆ ಡಿಸೆಂಬರ್ನಿಂದ ಟ್ರಯಲ್ ನಡೀತಾ ಇದೆ. ಈ ವೇಳೆ ಆರೋಪಿಗಳು ಡಿಸ್ಚಾರ್ಜ್ ಅಪ್ಲಿಕೇಶನ್, ಊಟ, ನಾರ್ಮಲ್ ಸೆಲ್ಗೆ ಶಿಫ್ಟು, ಜೈಲಿಗೆ ನ್ಯಾಯಾಧೀಶರ ಭೇಟಿ ಸೇರಿದಂತೆ ಹಲವು ಅರ್ಜಿಗಳನ್ನು ಸಲ್ಲಿಸಿದರು. ಹೀಗಾಗಿ ತಡವಾಗಿದೆ ಅಂತಲೂ ಕೂಡ SPP ಪ್ರಸನ್ನ ಕುಮಾರ್ ವರದಿಯನ್ನು ಮಂಡಿಸಿದ್ದಾರೆ.
ಬಟ್ ಎಂಡ್ ಆಫ್ ದಿ ಡೇಗೆ ಇದೆಲ್ಲವನ್ನು ಕೂಡ ಕನ್ಸಿಡರೇಷನ್ ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಜಾಮೀನು ಸಿಗುವಂಥ ಚಾನ್ಸಸ್ಸು ಬಹುತೇಕ ವಿರಳ ಅಂತಲೂ ಅನ್ನಿಸ್ತಿದೆ. ಒಂದು, ಈಗಾಗಲೇ ಈಗ ಇಲ್ಲಿವರೆಗೆ ಏನೇನು ಡೆವಲಪ್ಮೆಂಟ್ಗಳು ನಡೀತಿದ್ದಾವೋ ಬೇರೆ ಬೇರೆ ಆ್ಯಂಗಲ್ ಡೆವಲಪ್ಮೆಂಟ್ಗಳು ಇದು ಮುಂದುವರಿದು ಮತ್ತೊಂದಷ್ಟು ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ. ಅಂದರೆ ಈಗ ಈ ದರ್ಶನ್ ಅವ್ರಿಗೆ ಎಂಡ್ ಆಫ್ ದಿ ಡೇಗೆ ಏನು ಬೇಕು? ಜಾಮೀನು. ಬಟ್ ಜಾಮೀನು ಸಿಗೋದಕ್ಕೆ ಏನೆಲ್ಲ ಸಮಸ್ಯೆಗಳು ಬೇಕೋ ಅವೆಲ್ಲ ಸಮಸ್ಯೆಗಳು ಕೂಡ ಈಗ ಬಂದು ನಿಂತಿದ್ದಾವೆ. ಜೊತೆಗೆ ಸರ್ಕಾರ ಆಗಿರ್ಬೋದು, ಕಾರಾಗೃಹ ಇಲಾಖೆ ಆಗಿರ್ಬೋದು, SPP ಆಗ್ಬೋದು, ಇದನ್ನು ಒಂದು ರೀತಿಯಲ್ಲಿ ಹಠಕ್ಕೆ ತೆಗೆದುಕೊಂಡಂಥ ರೀತಿಯಲ್ಲಿ ಕಾಣಿಸ್ತಿದೆ ಈ ಪ್ರಕರಣವನ್ನು. ಹಾಗಾಗಿ ಜಾಮೀನು ಸಿಗೋದು ಬಹಳ ಕಷ್ಟ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಬಟ್ ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವೆಲ್ಲವನ್ನು ಕೂಡ ಕನ್ಸಿಡರೇಷನ್ ಮಾಡಿ ಮತ್ತೆ ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂಥ ಚಾನ್ಸಸ್ಸು ಇರೋದಿಲ್ಲ ದರ್ಶನ್ಗೆ ಅನ್ನೋಂಥ ಕಾರಣಕ್ಕೋಸ್ಕರ ಏನಾದರೂ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಬೇಕೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಚಾನ್ಸಸ್ಸು ಈ ಸದ್ಯದ ಮಟ್ಟಿಗಂತೂ ಕಾಣಿಸ್ತಿಲ್ಲ. ಬಟ್ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ, ಈಗ ನಡೀತಿರುವಂಥ ಡೆವಲಪ್ಮೆಂಟ್ಗಳನ್ನು ಗಮನಿಸಿದ್ರೆ ಜಾಮೀನು ಇಂಪಾಸಿಬಲ್ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಅವರಿಗೆ ಜಾಮೀನು ಸಿಗಬಹುದಾ ಅಥವಾ ಸಿಗೋದಿಲ್ಲ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.